ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಎಲ್ ಕೆ ಅಡ್ವಾಣಿ ಅವರಿಗೆ ಭಾರತ ರತ್ನದ ಗರಿ. ಎಲ್ ಕೆ ಅಡ್ವಾಣಿ ತಮ್ಗೆ ಗೊತ್ತಿರುವಂಥ ಸಂಗತಿ, ಬಹಳ ಹಿರಿಯ ನಾಯಕರು, ಮುತ್ಸದ್ದಿ ನಾಯಕರು. ಇವತ್ತು ಬಿಜೆಪಿಯ ಭವನ ಇಷ್ಟು ದೊಡ್ಡದಾಗಿ ಎದ್ದು ನಿಂತಿದೆ ಅಂತಂದರೆ ಅದಕ್ಕೆ ಕಾರಣ ಅಡ್ವಾಣಿಯವರ ಶ್ರಮ, ಅವರು ಹಾಕಿದಂಥ ಫೌಂಡೇಶನ್. ರಥಯಾತ್ರೆಯನ್ನು ಒಂದು ಲೆಕ್ಕದಲ್ಲಿ ಅದಕ್ಕೆ ವೇಗ ಕೊಟ್ಟಂಥವರೇ ಅವರು. ಮನೆಗೆ ಮನಸ್ಸಿಗೆ ಮುಟ್ಟಿಸಿದಂಥವರೇ ಲಾಲ್ ಕೃಷ್ಣ ಅಡ್ವಾಣಿ. ಟ್ವಿಟರ್ನಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ ಪ್ರಧಾನಿ ಮೋದಿ. ಅವರಿಗೆ ಭಾರತ ರತ್ನ ಗೌರವವನ್ನು ನೀಡಲಾಗ್ತಾ ಇದೆ, ನಮಗೆ ನಿಜಕ್ಕೂ ಸಂತಸವಾಗಿದೆ ಅಂತ ಹೇಳಿದ್ದಾರೆ ಪ್ರಧಾನಿ ಮೋದಿ. ಎಲ್ ಕೆ ಅಡ್ವಾಣಿ ಅವರಿಗೆ ಈ ಮುಖಾಂತರ ಭಾರತ ರತ್ನ ಗೌರವ ಸಿಗ್ತಾ ಇದೆ. ನಿಜಕ್ಕೂ ಅರ್ಹ ವ್ಯಕ್ತಿ, ಸೂಕ್ತ ವ್ಯಕ್ತಿ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲವೇ ಇಲ್ಲ. ಯಾಕಂದರೆ ತಳಮಟ್ಟದಿಂದ ಕೆಲಸ ಮಾಡಿರುವಂಥವರು, ಜನಸಂಘದಿಂದ ಪಕ್ಷವನ್ನು ಕಟ್ಟಿದಂಥವರು, ಅಲ್ಲಿಂದ ಇಲ್ಲಿ ತನಕ ಲಾಲ್ ಕೃಷ್ಣ ಅಡ್ವಾಣಿ ನಡೆದು ಬಂದಂಥ ಹಾದಿ ಇದೆಯಲ್ಲ, ಎಲ್ಲೂ ಹೆಸರು ಕೆಡಿಸ್ಕೊಂಡಂಥವರಲ್ಲ, ಎಲ್ಲೂ ಅದು ಇದು ಮಾತಾಡಿ ಸಿಕ್ಕಾಕೊಂಡಂಥವರಲ್ಲ. ಆದರೆ ಏನಾದರೂ ಅಪವಾದಕ್ಕೆ ಸಿಕ್ಕಾಕೊಂಡ್ರೂ ಕೂಡ ಅಪ್ಪಿ ತಪ್ಪಿ ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂಥವರು ಕೂಡ ಅಲ್ಲ. ಮೊಹಮ್ಮದ್ ಅಲಿ ಜಿನ್ನಾ ಬಗ್ಗೆ ಮಾತಾಡಿ ಏನೇನಾಗಿತ್ತು ಅದು ಗೊತ್ತಿರುವಂಥ ಸಂಗತಿ. ಪಾಕಿಸ್ತಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಇವರು ಮಾತಾಡಿದಾಗ ಅದು ದೊಡ್ಡ ಮಟ್ಟದ ಸದ್ದಾಗಿತ್ತು, ಸುದ್ದಿಯಾಗಿತ್ತು. ಅದನ್ನು ಸಂಘದವರು ಸೇರಿದಂತೆ BJPಯವರು ಭಾಳ ದೊಡ್ಡ ಮಟ್ಟದಲ್ಲಿ ದನಿ ಎಬ್ಬಿಸ್ಬಿಟ್ಟಿದ್ರು. ಇದ್ಯಾವ ಸಂದರ್ಭದಲ್ಲೂ ಕೂಡ ಅವರು ಅಪ್ಪಿತಪ್ಪಿ ಮಾತಾಡಲಿಲ್ಲ. ನರೇಂದ್ರ ಮೋದಿ ಅವರ ಟ್ವೀಟನ್ನು ನಾವು ನೋಡ್ತಾ ಇದ್ದೀವಿ. ಸೂಕ್ತ ವ್ಯಕ್ತಿಗೆ ನಾವು ಕೊಡ್ತಾ ಇದ್ದೀವಿ. ಅಡ್ವಾಣಿ ತಳಮಟ್ಟದಿಂದ ಕೆಲಸ ಮಾಡಿದಂಥ ವ್ಯಕ್ತಿ. ದೇಶಕ್ಕೆ ಅವರು ನೀಡಿರುವಂಥ ಕೊಡುಗೆ ಇದೆಯಲ್ಲ, ಅದು ಅಪಾರವಾದಂಥ ಕೊಡುಗೆ. ಸೊ ಭಾರತ ರತ್ನ ನೀಡ್ತಿರುವಂಥದ್ದು ಬಹಳ ಸಂತೋಷವಾಗಿದೆ, ಸಂತಸವಾಗಿದೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಟ್ವೀಟ್ ಮಾಡಿದ್ದಾರೆ ಎಲ್ ಕೆ ಅಡ್ವಾಣಿ ನಡೆದು ಬಂದಂಥ ಹಾದಿನ ನಾವು ಸ್ಕ್ರೀನ್ನ ಎಡಭಾಗದಲ್ಲಿ ನಾವು ತೋರಿಸ್ತಾ ಇದ್ದೀವಿ. BJP ಭೀಷ್ಮ ಅಂತಲೇ ಕರೀತಾರೆ. ಬನ್ನಿ ಏನಂತ ಟ್ವೀಟ್ ಮಾಡಿದ್ದಾರೆ ಪ್ರಧಾನಿ ಮೋದಿ, ಕೇಳೋಣ. ಎಲ್ ಕೆ ಅಡ್ವಾಣಿಯವರಿಗೆ ಭಾರತ ರತ್ನ ಘೋಷಣೆಯಾಗಿರುವ ಸುದ್ದಿಯನ್ನ ಹಂಚಿಕೊಳ್ಳುತ್ತಿರುವುದು ನನಗೆ ತುಂಬಾ ಸಂತೋಷ ಆಗ್ತಿದೆ. ನಾನು ಅವರ ಜೊತೆಗೆ ಮಾತನಾಡಿ ಧನ್ಯವಾದ ತಿಳಿಸಿದ್ದೇನೆ. ಅಡ್ವಾಣಿಯವರು ಅತ್ಯಂತ ಗೌರವಯುತವಾದ ರಾಜಕಾರಣಿ. ಭಾರತದ ಅಭಿವೃದ್ಧಿಗೆ ಅವರ ಕೊಡುಗೆ ಅವಿಸ್ಮರಣೀಯ. ರಾಜಕೀಯದಲ್ಲಿ ತಳಮಟ್ಟದಿಂದ ಕೆಲಸ ಮಾಡಿದ ಅಡ್ವಾಣಿಯವರು ಈ ದೇಶದ ಉಪ ಪ್ರಧಾನಮಂತ್ರಿಯಾಗಿದ್ರು. ಅಡ್ವಾಣಿಯವರ ಸಂಸದೀಯ ಪಟುತ್ವ ಅಸಾಧಾರಣವಾಗಿತ್ತು. ಅವರ ರಾಜಕೀಯ ಜೀವನ ನಮ್ಮೆಲ್ಲರಿಗೂ ಮಾರ್ಗದರ್ಶನ. ರಾಜಕೀಯ ಜೀವನ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಅನ್ನುವಂಥ ಮಾತನ್ನು ಪ್ರಧಾನಿ ಮೋದಿ ಬಣ್ಣಿಸಿದ್ದಾರೆ. ಈ ಸಂದರ್ಭದಲ್ಲಿ ತಳಮಟ್ಟದಿಂದ ಕೆಲಸ ಮಾಡಿದಂಥ ನಾಯಕರು, ಸಾಮಾನ್ಯದಿಂದ ನಾಯಕತ್ವದ ತನಕ ಬೆಳೆದು ಬಂದಂಥ ಹಾದಿ ಇದೆಯಲ್ಲ, ಅದೆಲ್ಲವನ್ನೂ ಕೂಡ ಸ್ಮರಿಸಿದ್ದಾರೆ. BJP ಭೀಷ್ಮ ನಡೆದು ಬಂದಂಥ ಹಾದಿಯನ್ನು ನಾವು ಸ್ಕ್ರೀನ್ ಎಡಭಾಗದಲ್ಲಿ ತೋರಿಸ್ತಾ ಇದ್ದೀವಿ. ಇದೆಲ್ಲದರ ಜೊತೆಗೆ ಯಡಿಯೂರಪ್ಪರ ಟ್ವೀಟನ್ನು ನಾವು ತೋರಿಸ್ತಾ ಇದ್ದೀವಿ. ಹಿರಿಯ ನೇತಾರ, ಧೀಮಂತ ನಾಯಕ, ಆದರಣೀಯ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಭಾರತ ರತ್ನ ಸಿಗ್ತಿರುವಂಥದ್ದು ಬಹಳ ಸಂತೋಷದ ಸಂಗತಿ. ಅವರ ಮಾರ್ಗದರ್ಶನಗಳನ್ನು ನಾನೆಂದೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರ ಪ್ರಯತ್ನ ಇದೆಯಲ್ಲ, ದೇಶವನ್ನು ಮುನ್ನಡೆಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ಅಸಾಧಾರಣವಾದದ್ದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ BS ಯಡಿಯೂರಪ್ಪ. ಹಲವಾರು ದಶಕಗಳ ಕಾಲ ಸಾರ್ವಜನಿಕ ಜೀವನದಲ್ಲಿ ಅವರ ನಾಯಕತ್ವ, ಸಂಸದರಾಗಿ, ಕೇಂದ್ರ ಸಚಿವರಾಗಿ, ಉಪ ಪ್ರಧಾನಿಯಾಗಿ ಅವರು ಮಾಡಿರುವಂಥ ಸೇವೆಯನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ವೈಯಕ್ತಿಕವಾಗಿ ಕೂಡ ಅವ್ರ ಜೊತೆಗೆ ನಮ್ಮ ಒಡನಾಟ ಇತ್ತು, ಅದನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಅವರಿಗೆ ಉತ್ತಮ ಆರೋಗ್ಯದೊಂದಿಗೆ ನಮಗೆ ಪ್ರೇರಣೆ ನೀಡುವಂಥ ಶಕ್ತಿನ ಭಗವಂತ ದಯಪಾಲಿಸಲಿ ಅಂತ ಕೂಡ BS ಯಡಿಯೂರಪ್ಪ ಪ್ರಾರ್ಥಿಸಿದ್ದಾರೆ. ಪೇಜಾವರ ಶ್ರೀಗಳು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಅಡ್ವಾಣಿ ಅವರಿಗೆ. ರಾಮನ ಭಕ್ತಿಯನ್ನು ದೇಶದಲ್ಲಿ ಜಾಗೃತಿ ಮಾಡಿದಂಥವರು ಎಲ್ ಕೆ ಅಡ್ವಾಣಿಯವರು. ಅಯೋಧ್ಯೆಯಲ್ಲಿ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ. ರಥಯಾತ್ರೆಯ ಮುಖಾಂತರ ಹೋರಾಟಕ್ಕೆ ಬಲ ತುಂಬಿದರು. ರಾಮನ ಭಕ್ತಿಯನ್ನು ಸಾರಿದಂಥವರು, ಮುಟ್ಟಿಸಿದಂಥವರು, ಸೂಕ್ತವಾಗಿದ್ದಂಥ ಮುಂದಿನ ಹೋರಾಟವನ್ನು ಅದನ್ನು ತೀವ್ರಗೊಳಿಸಿದಂಥವ್ರು ಎಲ್ ಕೆ ಅಡ್ವಾಣಿ. ಹಿರಿಯ ಸ್ವಾಮಿಗಳಾದಂಥ ವಿಶ್ವೇಶ ತೀರ್ಥರ ಜೊತೆಗೆ ಅವರ ಒಡನಾಟ ಬಹಳ ಚೆನ್ನಾಗಿತ್ತು. ಜೊತೆಗೆ ಅಡ್ವಾಣಿಯವರ ಸೇವೆ ಇದೆಯಲ್ಲ, ಶ್ರದ್ಧೆ ಇದೆಯಲ್ಲ, ಅದು ಮೆಚ್ಚುವಂಥ ಸಂಗತಿ. ಭಾರತ ರತ್ನದ ವಿಚಾರ ಕೇಳಿ ನಮಗೆ ಬಹಳ ಸಂತೋಷವಾಗಿದೆ ಎಂದಿದ್ದಾರೆ ಸ್ವಾಮೀಜಿ. ಇಂದು ಶ್ರೀಯುತ ಮಾನ್ಯ ಎಲ್ ಕೆ ಅಡ್ವಾಣಿಜಿಯವರಿಗೆ ಭಾರತ ರತ್ನ ಪ್ರಶಸ್ತಿ ಸಂದಿರುವ ವಿಚಾರ ಕೇಳಿ ತುಂಬ ಸಂತೋಷವಾಗಿದೆ. ಶ್ರೀಯುತರು ನಮ್ಮ ದೇಶದ ರಾಜಕಾರಣಕ್ಕೆ ಉತ್ತಮವಾದಂತಹ ಮಾರ್ಗದರ್ಶನ ಮಾಡಿದವರು. ಸಾಮಾನ್ಯ ಕಾರ್ಯಕರ್ತರಾಗಿ ಹುಟ್ಟಿ ಬಂದು ಅವರು ಬೆಳೆದಿರತಕ್ಕಂಥ ಎತ್ತರ, ಅವರು ವಾರ್ತಾ ಸಚಿವರಾಗಿ ಕೇಂದ್ರದಲ್ಲಿ ಕಾರ್ಯವನ್ನು ಮಾಡಿದವರು, ಗೃಹ ಸಚಿವರಾಗಿ ಕಾರ್ಯವನ್ನು ಮಾಡಿದವರು, ಗೃಹ ಮಂತ್ರಿಗಳಾಗಿ, ಇನ್ನು
ಉಪ ಪ್ರಧಾನಿಗಳಾಗಿ ಹೀಗೆ ಬಹುಮುಖದಲ್ಲಿ ಈ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿರುವಂತಹದ್ದು ಅತ್ಯಂತ ಸಂತೋಷದ ವಿಚಾರ. ಅವರ ಈ ವಯಸ್ಸಿನಲ್ಲಿಯೂ ಕೂಡ ಅವರಲ್ಲಿ ಇರತಕ್ಕಂತಹ ಶ್ರದ್ಧೆ ಅದು ಅಪೂರ್ವವಾಗಿರುವಂತಹದ್ದು. ಈ ಭಾರತ ರತ್ನ ಪ್ರಶಸ್ತಿ ಪಡೆದುದಕ್ಕೋಸ್ಕರ ಸಂದರ್ಭಕ್ಕೋಸ್ಕರ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಇಂದು ಬಿಜೆಪಿ ನಾಯಕರು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಬನ್ನಿ ಏನು ಹೇಳಿದ್ರು ನೋಡೋಣ. ಪ್ರಾಯಶಃ ಇವತ್ತು ಈ ದೇಶದ 140 ಕೋಟಿ ಜನರು ಕೂಡ ಸಂತಸ ಪಡುವಂಥ ದಿನ. ಈ ದೇಶದ ಎಲ್ಲರ ಆರಾಧ್ಯ ದೈವ ಶ್ರೀರಾಮನ ಮಂದಿರ ಇವತ್ತು ಸ್ಥಾಪನೆ ಆಗಲಿಕ್ಕೆ ಆ ಹೋರಾಟವನ್ನು ಪ್ರಾರಂಭ ಮಾಡಿದ ಸನ್ಮಾನ್ಯ ಲಾಲ್ ಕೃಷ್ಣ ಅದ್ವಾನಿಯವರು. ನರೇಂದ್ರ ಮೋದಿಯವರು ಅಂದಿನ ಕಾಲದಲ್ಲಿ ಈ ಒಂದು ದೊಡ್ಡ ಹೋರಾಟದ ನಮ್ಮ ಅದ್ವಾನಿಯವರ ಹೋರಾಟದ ನೇತೃತ್ವವನ್ನು ನರೇಂದ್ರ ಮೋದಿಯವರು ವಹಿಸಿದರು. ಈ ದೇಶ ಯಾವತ್ತೋ ಅದ್ವಾನಿಯವರಿಗೆ ಪ್ರಶಸ್ತಿಯನ್ನು ಕೊಡಬೇಕಾಗಿತ್ತು, ಆದರೆ ಇವತ್ತಾರು ಸಿಕ್ಕಿತ್ತಲ್ಲ, ನಾವೆಲ್ಲ ಅತ್ಯಂತ ಸಂತೋಷದಿಂದ ಸ್ವೀಕಾರ ಮಾಡಿದ್ದೇವೆ. ಅದ್ವಾನಿಯವರಿಗೆ ದೇವರು ಇನ್ನೂ ಹೆಚ್ಚು ಆರೋಗ್ಯ, ಹೆಚ್ಚು ಅವರಿಗೆ ಆಯಸ್ಸನ್ನು ದೇವರು ಕೊಡಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಪ್ರಾಯಶಃ ಇವತ್ತು ಮಹಾನ್ ವ್ಯಕ್ತಿಗೆ ಭಾರತ ರತ್ನ ಸಿಕ್ಕಿರುವಂಥದ್ದು ಬಹಳ ಸಂತೋಷಕರ ಸಂಗತಿ. ಜೊತೆಗೆ ಏನಂದ್ರೆ ನಮ್ಮ ಮನೆಯವರಿಗೆ ಸಿಕ್ಕಷ್ಟು ಖುಷಿಯಾಗಿದೆ ಅಂತ ಬಣ್ಣಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು. ಬನ್ನಿ ಅಶೋಕ್ ಮಾತಾಡಿದ್ದಾರೆ ನೋಡೋಣ. ಎಲ್ಲ ಒಂಥರ ರೋಮಾಂಚನ ಆಗ್ತಾ ಇದೆ. ಯಾಕಂದರೆ ಅಂಥ ಒಬ್ಬ ವ್ಯಕ್ತಿ ನಾವು ಅವನು ಹತ್ತಿರದಿಂದ ನೋಡಿದ್ದೀರಿ, ಹತ್ತಿರದಿಂದ ಮಾತಾಡಿದ್ದೀರಿ, ಅವ್ರ ಜೊತೆ ಓಡಾಡಿದ್ದೀರಿ. ಅಂಥ ವ್ಯಕ್ತಿಗೆ ಸಿಕ್ಕಿದಾಗ ನಿಜಕ್ಕೂ ಸಂತೋಷ ಆಗೇ ಆಗ್ತದೆ. ನಮ್ಮ ಮನೆಯಲ್ಲಿ ಯಾರಿಗಾದರೂ ನಮ್ಗೆ ಸಿಕ್ಕಿದ್ರೆ, ನಮ್ಮ ದೊಡ್ಡಪ್ಪನಿಗೋ ಚಿಕ್ಕಪ್ಪನಿಗೋ ಈ ಥರ ಸಿಕ್ಕಿದ್ರೆ ಎಷ್ಟು ಸಂತೋಷ ಆಗ್ತೈತೆ. ನಮ್ಮ ಅಣ್ಣನ ಸಿಕ್ಕಿದ್ರೆ, ಪರಿವಾರಕ್ಕೆ ಸಿಕ್ಕಿದ್ರೆ, ಅದಕ್ಕಿಂತ ಹೆಚ್ಚು ಇಡೀ ದೇಶದ ಪರಿವಾರದಲ್ಲಿ, ಇಡೀ ದೇಶದ ಒಂದು ಮನೆ ಕುಟುಂಬ ಅಂತ ತಿಳ್ಕೊಂಡಂಥ ಅದ್ವಾನಿಯವರಿಗೆ ಸಿಕ್ಕಿರುವಂಥದ್ದು ನಮ್ಮ ಕಣ್ಣಲ್ಲಿ ಆನಂದ ಭಾಷೆ ಬರ್ತದೆ. ವಿರೋಧ ಪಕ್ಷದ ನಾಯಕನಾಗಿ ರಾಜ್ಯಕ್ಕೆ ಅವರ ಕೊಡುಗೆ ಅಪಾರ. ಸದಾ ಬೆಂಗಳೂರನ್ನು ನೆನೆಸ್ಕೊತಾ ಇದ್ರು. ಬೆಂಗಳೂರಿಗೆ ಬಂದರೆ ಅಂತೂ ನಮ್ಮ ಬೆಂಗಳೂರು ದೋಸೆ ಭಾಳ ಇಷ್ಟಪಡ್ತಾ ಇದ್ರು ಅವ್ರು. ಬೆಂಗಳೂರು ಬಂದಾಗೆಲ್ಲ ಮಸಾಲೆ ದೋಸೆ ಬೆಂಗಳೂರು ಅದನ್ನು ಫಸ್ಟ್ ಕೇಳ್ತಾ ಇದ್ರು. ಕುಮಾರ ಕೃಪಾದಲ್ಲೇ ಬಂದಾಗ ಯಾವಾಗೂ ಕುಮಾರ ಕೃಪಾದಲ್ಲೇ ಇರ್ತಾ ಇದ್ದಿದ್ದು, ಯಾವುದೇ ಹೋಟ್ಲಿಗೆ ಹೋಗ್ತಾ ಇರಲ್ಲ ಅವರು. ಅಲ್ಲಿ ಬಂದಾಗ ಫಸ್ಟು ಬೆಂಗಳೂರು ಮಸಾಲೆ ದೋಸೆ ಕೇಳ್ತಾ ಇದ್ರು. ನಮಗೆಲ್ಲ ಒಂಥರ ರೋಮಾಂಚನ ಆಗ್ತಾ ಇದೆ. ಯಾಕಂದರೆ ಅಂಥ ಒಬ್ಬ ವ್ಯಕ್ತಿ ನಾವು ಅವನು ಹತ್ತಿರದಿಂದ ನೋಡಿದ್ದೀರಿ, ಹತ್ತಿರದಿಂದ ಮಾತಾಡಿದ್ದೀರಿ, ಅವ್ರ ಜೊತೆ ಓಡಾಡಿದ್ದೀರಿ. ಅಂಥ ವ್ಯಕ್ತಿಗೆ ಸಿಕ್ಕಿದಾಗ ನಿಜಕ್ಕೂ ಸಂತೋಷ ಆಗೇ ಆಗ್ತದೆ. ನಮ್ಮ ಮನೆಯಲ್ಲಿ ಯಾರಿಗಾದರೂ ನಮ್ಗೆ ಸಿಕ್ಕಿದ್ರೆ, ನಮ್ಮ ದೊಡ್ಡಪ್ಪನಿಗೋ ಚಿಕ್ಕಪ್ಪನಿಗೋ ಈ ಥರ ಸಿಕ್ಕಿದ್ರೆ ಎಷ್ಟು ಸಂತೋಷ ಆಗ್ತೈತೆ. ನಮ್ಮ ಅಣ್ಣನ ಸಿಕ್ಕಿದ್ರೆ, ಪರಿವಾರಕ್ಕೆ ಸಿಕ್ಕಿದ್ರೆ, ಅದಕ್ಕಿಂತ ಹೆಚ್ಚು ಇಡೀ ದೇಶದ ಪರಿವಾರದಲ್ಲಿ, ಇಡೀ ದೇಶದ ಒಂದು ಮನೆ ಕುಟುಂಬ ಅಂತ ತಿಳ್ಕೊಂಡಂಥ ಅದ್ವಾನಿಯವರಿಗೆ ಸಿಕ್ಕಿರುವಂಥದ್ದು ನಮ್ಮ ಕಣ್ಣಲ್ಲಿ ಆನಂದ ಭಾಷೆ ಬರ್ತದೆ. ವಿರೋಧ ಪಕ್ಷದ ನಾಯಕನಾಗಿ ರಾಜ್ಯಕ್ಕೆ ಅವರ ಕೊಡುಗೆ ಅಪಾರ. ಸದಾ ಬೆಂಗಳೂರನ್ನು ನೆನೆಸ್ಕೊತಾ ಇದ್ರು. ಬೆಂಗಳೂರಿಗೆ ಬಂದರೆ ಅಂತೂ ನಮ್ಮ ಬೆಂಗಳೂರು ದೋಸೆ ಭಾಳ ಇಷ್ಟಪಡ್ತಾ ಇದ್ರು ಅವ್ರು. ಬೆಂಗಳೂರು ಬಂದಾಗೆಲ್ಲ ಮಸಾಲೆ ದೋಸೆ ಬೆಂಗಳೂರು ಅದನ್ನು ಫಸ್ಟ್ ಕೇಳ್ತಾ ಇದ್ರು. ಕುಮಾರ ಕೃಪಾದಲ್ಲೇ ಬಂದಾಗ ಯಾವಾಗೂ ಕುಮಾರ ಕೃಪಾದಲ್ಲೇ ಇರ್ತಾ ಇದ್ದಿದ್ದು, ಯಾವುದೇ ಹೋಟ್ಲಿಗೆ ಹೋಗ್ತಾ ಇರಲ್ಲ ಅವರು. ಅಲ್ಲಿ ಬಂದಾಗ ಫಸ್ಟು ಬೆಂಗಳೂರು ಮಸಾಲೆ ದೋಸೆ ಕೇಳ್ತಾ ಇದ್ರು. ನೋಡಿ, ಕರಾಚಿಯಲ್ಲಿ ಹುಟ್ಟಿ ಕರಾಚಿಯಲ್ಲಿ ಬೆಳೆದು ಈಗ ಕರಾಚಿ ಪಾಕಿಸ್ತಾನದಲ್ಲಿದೆ, ಪ್ರಶ್ನೆ ಬೇರೆ. ಅಲ್ಲಿನ ಒಂದು ಪ್ರೌಢಶಾಲೆಯಲ್ಲಿ ಮೇಷ್ಟ್ರಾಗಿ ಕೆಲಸ ಮಾಡಿ ಅಲ್ಲಿಂದ ರಾಜಕಾರಣಕ್ಕೆ ಬಂದು ಜನಸಂಘವನ್ನು ಕಟ್ಟಿ ಬೆಳೆಸಿ, ಅದಾದ ನಂತರ ಈ BJP ಅನ್ನುವಂಥ ಪಾರ್ಟಿಗೆ ಒಂದು ಹೊಸ ಶಕ್ತಿ ನೀಡಿ ರಾಮ ಮಂದಿರದ ವಿಚಾರವನ್ನು ಅದು ಮನೆಗೆ ತಗೊಂಡು ಹೋಗಿ ಮನಸ್ಸಿಗೆ ಮುಟ್ಟಿಸಿ, ಇವತ್ತು ನಾನು ಅದಕ್ಕೆ ಹೇಳ್ತಾ ಇದ್ದೆ, ಇವತ್ತು ಭಾರತೀಯ ಜನತಾ ಪಾರ್ಟಿ ಇಷ್ಟು ದೊಡ್ಡ ಮಟ್ಟದಲ್ಲಿ BJPಯ ಭವನ ಎದ್ದು ನಿಂತಿವೆ ಅಂತಂದರೆ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಅದಕ್ಕೆ LK ಅಡ್ವಾಣಿಯವರ ಶ್ರಮ. ದೇಶದ ಅತ್ಯುನ್ನತ ನಾಗರಿಕ ಪುರಸ್ಕಾರ ಭಾರತ ರತ್ನ ಗೌರವಕ್ಕೆ ಪಾತ್ರರಾಗಿರುವಂಥ ಹಿರಿಯ ರಾಜಕಾರಣಿ, ಮುತ್ಸದ್ದಿ, BJPಯ ಭೀಷ್ಮ ಹಾಗೂ ಮಾಜಿ ಉಪಪ್ರಧಾನಿಗಳಾದಂಥ ಅಡ್ವಾಣಿಯವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಅಂತ ಹೇಳಿದ್ದಾರೆ HD ಕುಮಾರಸ್ವಾಮಿ. HD ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ, ಅತ್ಯುನ್ನತ ಗೌರವಕ್ಕೆ ಅರ್ಹ ವ್ಯಕ್ತಿಯನ್ನು ಗುರುತಿಸಿದ್ದೀರಿ, ಪುರಸ್ಕಾರ ಘೋಷಣೆ ಮಾಡಿದ್ದೀರಿ. ಹೀಗಾಗಿ ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿಗಳನ್ನು ನಾನು ಅಭಿನಂದಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಭಾರತೀಯ ರಾಜಕಾರಣದಲ್ಲಿ ನಿಷ್ಠೆ, ಬದ್ಧತೆ, ಸ್ನೇಹಶೀಲತೆ ಇದಕ್ಕೆ ಹೆಸರನ್ನೇ LK ಅಡ್ವಾಣಿ ಅಂತ ಕೂಡ ಅವರು ಬಣ್ಣಿಸಿದ್ದಾರೆ. LK ಅಡ್ವಾಣಿ ಅವರಿಗೆ ಅಭಿನಂದನೆಗಳು ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ.